ನಮಸ್ಕಾರ, ನನ್ನ ಹೆಸರು ಮಧುಪ್ರಿಯ ಅಂತ. ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಸಂಯೋಜಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ತಲ್ದುಮ್ನಹಳ್ಳಿಯಲ್ಲಿ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ಗೆ ಪೇಪರ್ ಬ್ಯಾಗು, ಎನ್ವಲಪ್ಪು, ಫೈಲ್ ಮೇಕಿಂಗ್ ತರಬೇತಿಯನ್ನು ಸೊನ್ನಳ್ಳಿಪುರ ಕೆನರಾ ಬ್ಯಾಂಕ್ RCT ಸಂಸ್ಥೆಯಿಂದ ಬಂದು ಕೊಟ್ಟಿದ್ದೇವೆ. ಸೊ ನಮ್ಮ ಈ ಒಂದು ತರಬೇತಿಯಲ್ಲಿ 25 ಜನ ತರಬೇತಿಯನ್ನು ಪಡೆದಿದ್ದಾರೆ. ಎಲ್ರಿಗೂ ಕೂಡ ಕೌಶಲ್ಯಾಭಿವೃದ್ಧಿ ತರಬೇತಿಯ ಜೊತೆಗೆ ಮೃದು ಕೌಶಲ್ಯಗಳನ್ನು ಕೂಡ ಹೇಳಿಕೊಟ್ಟಿದ್ದೇವೆ. ಏನದು ಅಂದರೆ ಆತ್ಮವಿಶ್ವಾಸ ಅಂದರೆ ಏನು, ಸ್ವಾವಲಂಬಿಯಾಗಿ ಜೀವನ ಮಾಡೋದು ಹೇಗೆ, ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಯಾಕೆ, ಹಾಗೆಯೇ ಬ್ಯಾಂಕ್ ಅಂದರೆ ಏನು, ಬ್ಯಾಂಕಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ, ಅದೇ ಥರ ಸಾಮಾಜಿಕ ಭದ್ರತಾ ಸ್ಕೀಮ್ಗಳ ಬಗ್ಗೆ, ಹಾಗೆಯೇ ಮಾತನಾಡೋದು ಹೇಗೆ, ಕಮ್ಯುನಿಕೇಷನ್ ಮಾಡೋದು ಹೇಗೆ, ಹಾಗೆಯೇ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಹೀಗೆ ಅವರಿಗೆ ಕೌಶಲ್ಯದ ಜೊತೆಗೆ ಮೃದು ಕೌಶಲ್ಯಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೇವೆ. ಇವತ್ತು ಕೊನೆಯ ದಿನ. ಇವತ್ತು ಒಂದು ಸಣ್ಣದಾಗಿ ಅವ್ರಿಗೊಂದು ಎಕ್ಸಾಮಿನೇಷನ್ ಇತ್ತು, ಅಸೆಸ್ಮೆಂಟು. ಅದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ. ಅವರಿಗೆ ಭಾರತ ಸರ್ಕಾರದ ಮಾನ್ಯತೆ ಪಡೆದಿರುವ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಜೊತೆಗೆ ಸಂಸ್ಥೆಯಿಂದ ಕೂಡ ಅವರಿಗೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಸ್ ಕೂಡ ಸಿಗುತ್ತೆ. ಅದನ್ನು ಪಡೆದು ಅವರು ಬ್ಯಾಂಕಲ್ಲಿ ಈಸಿಯಾಗಿ ಸಾಲ ಸೌಲಭ್ಯವನ್ನು ಪಡೆದು ಎಲ್ಲರೂ ಕೂಡ ಸ್ವಾವಲಂಬಿಗಳು ಆಗ್ಬೋದು. ಸೊ ಇದು ನಮ್ಮ ಒಂದು ಸಂಸ್ಥೆಯ ಉದ್ದೇಶ. ಏನಂದರೆ ಯಾರೂ ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಎಲ್ಲರೂ ಕೂಡ ಸ್ವಾವಲಂಬಿ ಜೀವನನ ನಡೆಸಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಬಂದಿರುವಂತಹವರು ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋರು ಮಾತ್ರನಾ? ಹೌದು, ಶಿಡ್ಲಘಟ್ಟ ಮತ್ತು ಚಿಂತಾಮಣಿ 2 ತಾಲೂಕಿಂದ ಬಂದಿದ್ದಾರೆ. ಈಗ ಕಲ್ತಿರುವಂತಹ ಕೌಶಲ್ಯ ಏನಿದೆಯೋ ಅವ್ರನ್ನ ಎಲ್ಲಾದರೂ ಅವರು ಶಾಪ್ ಹಾಕ್ಕೊಳ್ಬೋದು, ಇನ್ನೊಂದು ಮಾಡ್ಕೊಳ್ಳೋದಕ್ಕೆ. ಇದು ಎಲ್ಲ ಕಡೆನೂ ಆರ್ಥಿಕವಾಗಿ ನಾವು ಕೂಡ ಅವರಿಗೆ ಅವರ ಕನ್ಸರ್ನ್ಡ್ ಬ್ಯಾಂಕ್ ಯಾವುದಿದೆ ಅಲ್ಲಿ ನಾವು ಅವರಿಗೆ ಸಣ್ಣ ಪ್ರಮಾಣದಲ್ಲಿ ಅವರಿಗೆ ಸಾಲ ಸೌಲಭ್ಯವನ್ನು ಕೂಡ ಕೊಡಿಸ್ತೀವಿ. ನಾವು ತರಬೇತಿ ಅಂತೇಳಿ ಬರೀ ತರಬೇತಿಗೆ ಅಷ್ಟೇ ಬಿಡೋದಿಲ್ಲ. ತರಬೇತಿಯ ನಂತರ ಕೂಡ 2 ವರ್ಷಗಳ ಕಾಲ ಅವರಿಗೆ ಪ್ರಗತಿ ಪರಿಶೀಲನೆಯನ್ನು ಮಾಡಿ ಎಲ್ಲರನ್ನ ಕೂಡ ಸ್ವಾವಲಂಬಿಯಾಗಿ ಅವ್ರು ಇರೋ ಕಡೆನೇ ಆರ್ಥಿಕವಾಗಿ ಸಬಲರಾಗಬೇಕು ಅಂಥೇಳಿ ಆ ಒಂದು ನಿಟ್ಟಿನಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಮಾಡಿರೋದು. ಅವ್ರಿಗೆ ಆರ್ಥಿಕವಾಗಿ ಕೂಡ ಸಹಾಯವನ್ನು ಮಾಡ್ತೀವಿ. ಏನೆಲ್ಲ ಕಲ್ತಿದ್ದಾರೆ ಮೇಡಮ್ ಈಗ ಅವರು ಕೌಶಲ್ಯ ಅಭಿವೃದ್ಧಿ? ಈಗ ಇವರಿಗೆ ನಾವು ಎಸೆನ್ಷಿಯಲ್ಸ್ ಆಫ್ ಪೇಪರ್ ಕವರು, ಎನ್ವಲಪ್ ಆ್ಯಂಡ್ ಫೈಲ್ ಮೇಕಿಂಗ್ ಅಂತ ನೀವು ಇಲ್ಲಿ ನೋಡ್ಬೋದು. ಪ್ರಾಡಕ್ಟ್ಸ್ ಇದ್ದಾವೆ. ಏನು ನಾವು ದಿನನಿತ್ಯದ ಬಳಕೆಯಲ್ಲಿ ಮೆಡಿಕಲ್ ಶಾಪ್ಸಲ್ಲಿ ಸಣ್ಣ ಕವರ್ ಬೇಕಾಗುತ್ತೆ, ಮೆಡಿಸಿನ್ ಹಾಕ್ಕೊಳ್ಳಿಕ್ಕೆ. ಆ ಥರದ ಕವರ್ಸನ್ನು ಹೇಳ್ಕೊಡ್ತೇವೆ. ಅದೇ ಥರ ಎನ್ವಲಪ್ ಕವರ್ಸ್, ಅದು ಸಣ್ಣದು ಮತ್ತು ದೊಡ್ಡದು 2 ಬರುತ್ತೆ. ಅದೇ ಥರ ಪಾಲಿ ಬ್ಯಾಗ್ ಬರುತ್ತೆ, ಆ ಥರದ ಪಾಲಿ ಬ್ಯಾಗ್ ಕೂಡ ಹೇಳ್ಕೊಡ್ತೀವಿ. ಅದೇ ಥರ ಫೈಲ್ಸ್, ಎಲ್ಲ ಕಡೆ ಡಿಪಾರ್ಟ್ಮೆಂಟ್ಸಲ್ಲಿ ಫೈಲ್ಸ್ ಬೇಕಾಗುತ್ತೆ, ಫೈಲ್ ಮೇಕಿಂಗ್. ಅದೇ ಥರ ಇವತ್ತು ಪ್ಲಾಸ್ಟಿಕ್ ಮುಕ್ತ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಪೇಪರ್ ಬ್ಯಾಗ್ಸನ್ನು ಕೂಡ ನಾವು ಹೇಳಿದ್ದೇವೆ. ಸೊ ಅದನ್ನು ಈಸಿಯಾಗಿ ನಾವು ನ್ಯೂಸ್ ಪೇಪರಲ್ಲಿ ಕೂಡ ಯಾವ ಥರ ಪೇಪರ್ ಬ್ಯಾಗ್ ಮಾಡ್ಬೋದು, ಅದೇ ಥರ ಕ್ರಾಫ್ಟ್ ಬ್ಯಾಗ್ಸ್ ಕೂಡ ಹೇಗೆ ಮಾಡೋದು ಅಂತ ಕೂಡ ಅವರಿಗೆ ತಿಳಿಸ್ಕೊಡ್ತೀವಿ. ನನ್ನ ಹೆಸರು ಜ್ಯೋತಿ ಲಕ್ಷ್ಮಿ ಅಂತೇಳಿ, ಡಿಸ್ಟ್ರಿಕ್ಟ್ ಡಿಸೇಬಲ್ ವೆಲ್ಫೇರ್ ಆಫೀಸರ್, ಜಿಲ್ಲಾ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ. ಈ ದಿನ ತರಬೇತಿಯ ಕೊನೆಯ ದಿನ ಆಗಿದ್ದು ಸರ್ಟಿಫಿಕೇಟ್ ವಿತರಣೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಬಂದಿದ್ದೀನಿ. 12 ದಿನದ ತರಬೇತಿ ನೀವು ಹೇಳಿದಾಗೆ ಎಲ್ಲರೂ ಡಿಸಿಪ್ಲಿನ್ನು ಕಲ್ತಿದ್ದಾರೆ. ಮುಂದೆ ಎಲ್ಲ ಸಾಮಾನ್ಯ ವ್ಯಕ್ತಿಗಳ ಥರ ನಾವು ಜೀವಿಸಬಹುದು ಅನ್ನೋ ಒಂದು ಆಶ್ವಾಸನೆಯನ್ನು ಈ ತರಬೇತಿ ಅವರಿಗೆ ನೀಡಿದೆ ಅಂತ ಭಾವಿಸ್ತಿದ್ದೀನಿ. ಮುಂದೆ ಅವರು ಸಾಮಾನ್ಯ ವ್ಯಕ್ತಿಗಳ ಥರನೇ ಬದುಕಬೇಕು, ಬದುಕಿ ಮುಂದೆ ಬರಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿರ್ತದೆ. ನಾವೆಲ್ಲರೂ ಅದಕ್ಕೆ ಕಷ್ಟಪಡ್ತಾ ಇದ್ದೀವಿ. ಅದೆಲ್ಲ ಈಡೇರುತ್ತೆ ನಮ್ಮ ಭಾವನೆಯಿಂದಲೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ನಾನು ವಂದಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸೌಮ್ಯ ಅಂತ. ಗ್ಯಾಸ್ ಸಂಸ್ಥೆ ಪರವಾಗಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ನಾನು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸರ್. ಈ ಒಂದು ಚಿಕ್ಕಬಳ್ಳಾಪುರ ಒಂದು ಜಿಲ್ಲೆಗೆ ಇದೊಂದು ಸುವರ್ಣ ಅವಕಾಶ. ಯಾವತ್ತು ಅಂದರೆ ಇದಕ್ಕೆ ಮುಂಚೆ ವಿಕಲಚೇತನ ಒಂದು 18 ವರ್ಷದಿಂದ ಮೇಲ್ಪಟ್ಟು 50 ವರ್ಷದ ಒಳಗಡೆ ಇರುವಂತಹ ಎಲ್ಲ ಯುವಕರಿಗೆ ಮತ್ತು ಯುವತಿಯರಿಗೆ ಈ ಒಂದು ಸುವರ್ಣ ಅವಕಾಶನ ಕಲ್ಪಿಸಿರೋದು ಗ್ಯಾಸ್ ಸಂಸ್ಥೆ ಮತ್ತು ಆಕ್ಸಿಸ್ ಬ್ಯಾಂಕ್ ಮತ್ತು ಎನೇಬಲ್ ಇಂಡಿಯಾ ಕಡೆಯಿಂದ ಈ ಒಂದು ಕಾರ್ಯಕ್ರಮನ ಆಯೋಜಿಸಿ ಸಹಯೋಗ ಬಂದು ಕೆನರಾ ಬ್ಯಾಂಕ್ ತರಬೇತಿ ಯೋಜನೆಯಿಂದ ಇದನ್ನು ಆಯೋಜಿಸಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಜಿಲ್ಲೆಯಲ್ಲಿರುವಂತಹ ವಿಕಲಚೇತನ ಇವರೇನಿದ್ದಾರೆ ಯುವಕ ಯುವತಿಯರು, ಅವರು ಸ್ವಯಂ ಉದ್ಯೋಗ ಮಾಡಬೇಕು, ಉದ್ಯಮಶೀಲರಾಗಬೇಕು. ಎಲ್ಲರೂ ನಾರ್ಮಲ್ ಪರ್ಸನ್ಸೇ, ಸಾಮಾನ್ಯ ವ್ಯಕ್ತಿಗಳೇ ಮಾಡೋ ಚಾಲೆಂಜ್ ಇರುತ್ತೆ ಒಂದು ಸ್ವಂತ ಉದ್ಯೋಗ. ಅದರಲ್ಲೂ ನಮ್ಮ ವಿಶೇಷ ಚೇತನ ಮಕ್ಕಳು ಇನ್ನೂ ವಿಶೇಷವಾಗಿ ಮಾಡಬೇಕು. ಅವ್ರಿಗೆ ತುಂಬ ಕಿಂಡಲ್ ಮಾಡೋದೇ ಸೊಸೈಟಿಯಲ್ಲಿ ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಅವರು ಮುಂದುವರಿಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಆ ನಿಟ್ಟಿನಲ್ಲಿ
ಎಲ್ಲ ಒಂದು ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮಗಳನ್ನ ರೂಪಿಸಿ ಅದನ್ನು ಮುಂದುವರಿಸೋಕ್ಕೆ ಮಾಡ್ತಾ ಇದ್ದೀವಿ ಸರ್. ಹಾಗಾಗಿ ಮೊದಲನೇ ತರಬೇತಿ ಚಿಕ್ಕಬಳ್ಳಾಪುರ ರೂಟ್ ಸೆಟ್ಟಲ್ಲಿ ಚದಲ್ಪುರದಲ್ಲಿ ಹಮ್ಮಿಕೊಂಡಿದ್ವಿ ಲಾಸ್ಟು ಜನವರಿ ತಿಂಗಳಲ್ಲಿ. ಈಗ ಇದು 2ನೇ ಬ್ಯಾಚು, ತರಬೇತಿ ಬ್ಯಾಚು. ಹಾಗೆಯೇ ನಿರಂತರವಾಗಿ ಈ ಥರ ಇರುತ್ತೆ. ಫಸ್ಟ್ನೇ ಬ್ಯಾಚಲ್ಲಿ ಪೆನೈಲ್ ಆ್ಯಂಡ್ ಸೋಪು ಆ ಥರ ಒಂದು ಪ್ರಾಡಕ್ಟ್ ಮಾಡೋದು ಹೇಳ್ಕೊಟ್ಟು ಅವರು ಅದನ್ನು ಗ್ರೂಪ್ ಆ್ಯಕ್ಟಿವಿಟಿ ಅಂದರೆ ಗ್ರೂಪಲ್ಲಿ ಮಾಡ್ತಿದ್ದಾರೆ ಮತ್ತು ಸ್ವಂತ ಉದ್ಯೋಗನೂ ವೈಯಕ್ತಿಕವಾಗೂ ಮಾಡಿ ಅವರು ಮೂಲತಃ ಉದ್ಯಮಶೀಲರಾಗಬೇಕು ಅನ್ನೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಆ ನಿಟ್ಟಿನಲ್ಲಿ ಇಲಾಖೆ ಮತ್ತು ಕೆನರಾ ಬ್ಯಾಂಕ್ ಇನ್ಸ್ಟಿಟ್ಯೂಟ್ ಸಾಲ ಸೌಲಭ್ಯ, ಇಲಾಖೆಯಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ಜೊತೆಗೆ ಎನೇಬಲ್ ಇಂಡಿಯಾ ಗ್ಯಾಸ್ ಆ್ಯಂಡ್ ಆಕ್ಸಿಸ್ ಬ್ಯಾಂಕ್ ಕಡೆಯಿಂದನೂ ಅವ್ರಿಗೆ ಮೂಲಭೂತ ಏನೆಲ್ಲ ಫೆಸಿಲಿಟಿ ಬೇಕು ಅಂದರೆ ವಿಕಲಚೇತನ ಮೂಲಭೂತ ಸೌಲಭ್ಯಗಳು, ಇನ್ನೊಂದು ಜೀವನೋಪಾಯಕ್ಕೆ ಉದ್ಯಮಶೀಲತಾ ತರಬೇತಿಗಳನ್ನ ಆಯೋಜಿಸಿ ಅವರನ್ನು ಕ್ರಿಯಾಶೀಲರನ್ನಾಗಿ ಮಾಡಿ ತರಬೇತಿ ಆದಮೇಲೆ ಅವರೊಂದಿಗೆ ನಾವು 2 ವರ್ಷ ನಿರಂತರವಾಗಿ ಅವ್ರ ಜೊತೆ ಇದ್ದು ಅವರ ಒಂದು ಫಾಲೋ ಅಪ್ಪಲ್ಲಿದ್ದು ತರಬೇತಿ ನಂತರನೂ ಅವ್ರು ಯಾವ ರೀತಿ ಉದ್ಯಮಗಳು ಮಾಡ್ತಾರೆ ಚಿಕ್ಕದಾಗಿ, ಅದರಲ್ಲಿ ಏನು ಸಪೋರ್ಟ್ ಬೇಕು, ಬ್ಯಾಂಕ್ ಕಡೆಯಿಂದ ಸಾಲ ಸೌಲಭ್ಯಗಳು, ಇಲಾಖೆ ಕಡೆಯಿಂದ ಸಿಗುವಂಥ ಎಲ್ಲ ಒಂದು ಇಲಾಖಾ ಸೌಲಭ್ಯಗಳು ಹಾಗೂ ಸಂಸ್ಥೆ ಕಡೆಯಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ, ಅಲ್ಲದೆ ಲೋಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಅವ್ರಿಗೇನು 5% ಇದೆ ಅದನ್ನು ಸದ್ಬಳಕೆ ಹೇಗೆ ಮಾಡ್ಕೋಬೇಕು, ಮತ್ತು NRLMಲ್ಲಿ ಒಂದು ಇವು ಗ್ರೂಪ್ಸ್ ಮಾಡ್ತೀವಿ ಇವರಿಗೆ. ಆ ಒಂದು ಗ್ರೂಪ್ಗಳು ಮಾಡಿ NRLMಲ್ಲಿ ಸಿಗುವಂಥ ಸಾಲ ಸೌಲಭ್ಯಗಳು ಮತ್ತು ಅದರಿಂದ ಯಾವ ರೀತಿ ಉದ್ಯಮಗಳನ್ನ ನಡೆಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆನೂ ಅವ್ರಿಗೆ ತಿಳಿಸ್ಕೊಟ್ಟು ಮುಂದಿನ 2 ವರ್ಷದಲ್ಲಿ ಅವರು ಸ್ವಂತವಾಗಿ ಅವರೇ ನಿಂತು ಆ ಉದ್ಯಮನ ಕಟ್ಟಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಈ ಜಿಲ್ಲೆಯಾದ್ಯಂತ ಕೆಲಸ ಮಾಡಿ ಅವ್ರನ್ನ ಉದ್ಯಮಶೀಲರಾಗಿ ಮಾಡುವಂಥ ಕಾರ್ಯನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಅದೇ ನಿಟ್ಟಿನಲ್ಲಿ ಈ ಒಂದು ತರಬೇತಿಯಲ್ಲೂ ಎಲ್ಲ ರೀತಿಯಲ್ಲೂ ಸಾಮಾನ್ಯ ವ್ಯಕ್ತಿಗಳಾಗಿದ್ದರು ಅವರು ಮುಂಚೆ ಫಸ್ಟು ದಿನ ಬಂದಾಗ. ಈ 12 ದಿನದ ತರಬೇತಿ ಮುಗಿದ ನಂತರ ಶಿಸ್ತು ಪಾಲನೆ ಆಗ್ಬೋದು, ಮತ್ತು ಸಾಲ ಸೌಲಭ್ಯಗಳ ಬಗ್ಗೆ, ಹಣಕಾಸು ವ್ಯವಹಾರ ಆಗ್ಬೋದು, ಮತ್ತು ಯಾವುದೇ ಒಂದು ಪ್ರಾಡಕ್ಟ್ನ ಯಾವ ರೀತಿ ಮಾಡಬೇಕು, ಮಾಡಿ ಅದರಿಂದ ಯಾವ ರೀತಿ ಲಾಭ ತಗೋಬೇಕು, ಮತ್ತು ಮಾರ್ಕೆಟ್ ಸೌಲಭ್ಯ, ಮಾರ್ಕೆಟ್ನ ಯಾವ ರೀತಿ ಕಲ್ಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು RPಗಳು ಅಂದರೆ ಸಂಪನ್ಮೂಲ ವ್ಯಕ್ತಿಗಳು 12 ದಿನದ ತರಬೇತಿಯಲ್ಲಿ ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಉತ್ತಮ ರೀತಿಯಲ್ಲಿ ಅದನ್ನು ಎಲ್ಲರೂ ಶಿಸ್ತುಬದ್ಧವಾಗಿ ಕಲ್ತಿದ್ದಾರೆ. ಮುಂದೆ ಅದನ್ನು ಅಳವಡಿಸ್ಕೊಂಡು ಒಂದು ಗುಂಪು ಆ್ಯಕ್ಟಿವಿಟಿನೂ ಮಾಡ್ತಾರೆ ಮತ್ತು ಸ್ವಂತವಾಗಿ ಮಾಡಿ ಅದನ್ನು ಯಶಸ್ವಿಗೊಳಿಸ್ತಾರೆ ಅನ್ನೋದೇ ಈ ಕಾರ್ಯಕ್ರಮದ ಅದರ ನಿಟ್ಟಿನಲ್ಲಿ ಇವತ್ತು ಅದನ್ನು ಪಣ ತೊಟ್ಟಿದ್ದಾರೆ. ಮತ್ತು ಸರ್ಟಿಫಿಕೇಟ್ ಇಶ್ಯೂನೂ ಇದೆ. ಮೇಡಮ್ ಅವರು ಇಲಾಖೆಯಿಂದ DDW ಮೇಡಮು ಬಂದಿದ್ದಾರೆ ಸರ್. ಥ್ಯಾಂಕ್ ಯು. ಆ ಒಂದು ನಿಟ್ಟಿನಲ್ಲಿ ಇವರಿಗೆಲ್ಲ ನಾನು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ ಸರ್. ಸಕ್ಸಸ್ಫುಲ್ಲು ವಿಶೇಷ ಚೇತನರ ಉದ್ಯಮಗಳನ್ನ ಕಟ್ತಾರೆ ಅನ್ನೋದು ನಾನು 100% ಹೇಳ್ತಾ ಇದ್ದೀನಿ ಸರ್. ಮಾಡೇ ಮಾಡ್ತಾರೆ ಅಂತ ನಾನು ಒಂದು ನಮಸ್ತೆ, ನನ್ನ ಹೆಸರು ಸುಶೀಲಾ ಅಂತ. ನಾವು ಶಿಡ್ಲಘಟ್ಟ ತಾಲೂಕು ಅಬ್ಲೂಡ್ ಗ್ರಾಮ ಪಂಚಾಯತಿ VRW ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ವಿಕಲಚೇತನರ ಉದ್ಯಮಶೀಲತಾ ತರಬೇತಿಯನ್ನು ಮತ್ತು ಗ್ರಾಮೀಣ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿಯನ್ನು ನಮಗೆ ಇಲ್ಲಿ ತಲದುಮ್ನಳ್ಳಿಯಲ್ಲಿ ಆಯೋಜಿಸಲಾಗಿತ್ತು. ಇಲ್ಲಿ ನಾವು ಎಲ್ಲ ವಿಕಲಚೇತನರು ಈ ತರಬೇತಿಯನ್ನು ಪಡ್ಕೊಂಡಿದ್ದೀವಿ. ಇದನ್ನು ಹೆಣ್ಣು ಮಕ್ಕಳು ಎಸ್ಪೆಷಲಿ ಅವ್ರಿಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಒಂದು ಇದಕ್ಕೆ ಸಹಾಯ ಆಗುತ್ತೆ. ಅವರವರ ಜೀವನ ಅವರು ಕಲ್ಪಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಈ ತರಬೇತಿ ತುಂಬ ಅನುಕೂಲವಾಗಿದೆ. ಮೇಡಮ್, ಏನೆಲ್ಲ ಕಲ್ತ್ರಿ ಈ ಒಂದು ತರಬೇತಿ? ಇದರಲ್ಲಿ ಎನ್ವೆಲಪ್ ಕವರ್ಸು, ಶಾಪಿಂಗ್ ಬ್ಯಾಗ್ಸು, ಪಿಸ್ತಾ ಪೈಲ್ಸು ಇವೆಲ್ಲ ಮಾಡೋದನ್ನು ಕಲ್ತಿದ್ದೀವಿ. ಈಗ ನೀವೇನಾದರೂ ಸ್ವಂತವಾಗಿ ಈಗ ದುಡಿಮೆ ಮಾಡೋದಕ್ಕೆ ನಾವು ದುಡಿಮೆ ಮಾಡ್ಬೋದು. ದಿನಕ್ಕೆ ಏನಿಲ್ಲ ಅಂದರೂ ನಾವು ಕರೆಕ್ಟಾಗಿ ಕೆಲಸ ಮಾಡಿಕೊಂಡ್ರೆ ಅಂದರೆ ಈಗ ಇದು ಕಲ್ತಿರೋದಕ್ಕೆ ನಿಮಗೆ ಚಾಲೆಂಜ್ ಇದೆ, ಆಗ್ತೀನಿ ನಾನು ಸಂಪಾದನೆ ಮಾಡ್ತೀನಿ? ಖಂಡಿತವಾಗಿಯೂ ನಾವು ಮಾಡೋಕ್ಕೆ ಮುಂದೆ ಇದ್ದೀವಿ ಮೇಡಮ್. ಈಗ ಅದ್ರ ಜೊತೆ ನಿಮಗೆ ಒಂದು ಇಲ್ಲಿ ಒಂದು ಶಿಸ್ತು ಅದೆಲ್ಲ ಕಲಿಸ್ಕೊಡ್ತಾರೆ ಕೆನರಾ ಬ್ಯಾಂಕು? ಎಲ್ಲರೂ ಶಿಸ್ತಾಗಿ ಸಮಯ ಪಾಲನೆ ಮತ್ತು ಎಲ್ಲನೂ ನಾವು ಹೇಗೆ ಮಾಡಬೇಕು, ಹೇಗೆಲ್ಲ ಇರುತ್ತೆ, ಅಲ್ಲಿ ಏನೆಲ್ಲ ಅಡೆತಡೆಗಳು ಆಗ್ಬೋದು, ಅವನ್ನೆಲ್ಲ ಹೇಗೆ ಗೆಲ್ಲಬೇಕು ಅಂತ ಎಲ್ಲ ರೀತಿಯಲ್ಲೂ ನಮಗೆ ತರಬೇತಿಯನ್ನು ಕೊಟ್ಟಿದ್ದೀವಿ. ಅಂದರೆ ಇಲ್ಲಿ ಬರೋಕ್ಕೆ ಮುಂಚೆ ಇದೆಲ್ಲ ಗೊತ್ತಿರಲ್ಲ ನನ್ನ ಪ್ರಕಾರ ನಿಮಗೆ? ಎಸ್. ಹೆಸರು ಬಂದ ನರಸಿಂಹಮೂರ್ತಿ ಅಂತ, ಶಿಡ್ಲಘಟ್ಟ ತಾಲೂಕು ತುಮ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮರುಷೇಶ್ವರ ಗ್ರಾಮದಲ್ಲಿ ವಾಸವಾಗಿದ್ದೀನಿ. ನಾನು SLC ಪಾಸ್ ಮಾಡಿಕೊಂಡು VRW ಕೆಲಸ ಮಾಡ್ತಾಯಿದ್ದೀನಿ. ಈಗ ನಮ್ಮ ಕೆನರಾ ಬ್ಯಾಂಕ್ ಟ್ರೈನಿಂಗ್ಸ್ ಇದರಿಂದ ಸೆಂಟ್ರಿಂದ ನಮಗೆ 12 ದಿವಸ ತರಬೇತಿಯನ್ನು ಕೊಟ್ಟಿದ್ದಾರೆ. ಒಂದು ಪೇಪರ್ ಬ್ಯಾಗ್ ಮಾಡೋದು ಮತ್ತು ಎನ್ವೆಲಪ್ ಕವರು ಇದೆಲ್ಲ ಇದ್ರ ಬಗ್ಗೆ ಟ್ರೈನಿಂಗ್ ಕೊಡೋದು. ಬಟ್ ಏನಕ್ಕೆ ನಾವು ಈ ಟ್ರೈನಿಂಗ್ ಮಾಡೋದು ಅಂದರೆ ನಮ್ಮ ಕೈಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದ್ದಿದ್ದೇನೆ ನಾವು
ಧೈರ್ಯವಾಗಿ ಆ ಕೆಲಸವನ್ನು ಮಾಡಿಕೊಂಡು ನಾವು ಮುಂದಿನ ಜನರಿಗೆ ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರನ್ನ ನಾವು ಇದೇ ಥರ ಮುಂದಕ್ಕೆ ತರ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸ್ನೇಹಿತರಾದ ಪ್ರದೀಪ್ ಅವರು ಆಲ್ರೆಡಿ ಅವ್ರು ತರಬೇತಿ ಪಡ್ಕೊಂಡಿದ್ರು. ಆ ತರಬೇತಿಯನ್ನು ಪಡ್ಕೊಂಡಿದ್ದರಿಂದ ನಮಗೂ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅನ್ನೋದಕ್ಕೆ ನಮ್ಮ ಕೈಲಾದಷ್ಟು ಒಂದು 2,000-3,000 ಹಾಕಿದ್ರು ಸಹ ನಮ್ಮ ಜೀವನ ಸಾಗಿಸ್ಬೋದು ಅನ್ನೋ ಒಂದು ಇದು ಕಾರಣಕ್ಕಾಗಿ ನಾವು ಒಂದು 15 ಜನ ಟೀಮ್ ನಾವೇ ಇದು ಮಾಡಿಕೊಂಡು ಇಂಥ ಕಡೆ ಮಾಡಿ ನಾವು ಬರ್ತೀವಿ ಅಂತೇಳಿ ನಾವು ಮೇಡಮ್ ಅವ್ರ ಜೊತೆ, ಸೌಮ್ಯ ಮೇಡಮ್ ಅವ್ರ ಜೊತೆ ಮತ್ತು ಮಧುಪ್ರಿಯ ಮೇಡಮ್ ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಪ್ರದೀಪ್ ಅವರು ಆರ್ಗನೈಸ್ ಮಾಡಿದ್ದಾರೆ. ಬಟ್ ನಾವು